ಸರ್ಕಾರಕ್ಕೆ ಏನಿವತ್ತು ಪೂಜ್ಯ ದೇವೇಗೌಡರು ಸಾಹೇಬರು ಇಂಥ ಇಳಿ ವಯಸ್ಸಲ್ಲೂ ಕೂಡ ಬಂದು ನಮ್ಮ ರೈತರ ಪರವಾಗಿ ನಿಂತಿದ್ದಾರೆ. ಇವತ್ತು ಏನು ಈ ಸರ್ಕಾರ ಮಂಡ್ಯದ ಬಿಟ್ಟಿದೆ, ಈ ಎಮ್ಮೆ ಚರ್ಮ ಸರ್ಕಾರ ಏನಿದೆ ಅದಕ್ಕೆ ಒಂದು 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 ಪೆಟ್ಟು ಕೊಡಬೇಕು ಅಂತಲೇ ಇವತ್ತೆಲ್ಲ ನಾವು ಕಾರ್ಯಕರ್ತರೆಲ್ಲ ಸೇರಿ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಹಾಗೂ ನಿಖಿಲಣ್ಣನವರ ಒಂದು ನೇತೃತ್ವದಲ್ಲಿ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಈ ನಾಣ್ಣುಡಿಯಂತೆ ಇಂದಿನ ರೈತರೇ ಮುಂದಿನ ದೇಶದ ಆಸ್ತಿ. ರೈತರು ಕೂಡ ಈ ನಿಟ್ಟಿನಲ್ಲಿ ಒಬ್ಬ ಯುವಕರಾಗಿ ಯಾವ ರೀತಿ ಖಂಡನೆ ಅನ್ಯಾಯ ಆಗ್ತಿರೋದು ಯಾವ ರೀತಿ ಖಂಡಿಸ್ತೀರಾ ಸರ್? ಸರ್, ರೈತರು ದೇಶದ ಬೆನ್ನೆಲುಬು, ಅದರಲ್ಲಿ ಏನು ಎರಡನೇ ಪ್ರಶ್ನೆ ಇಲ್ಲ. ರೈತರಿಲ್ಲ ಅಂತ ಹೇಳಿದ್ರೆ ನಾವು ಒಂದು ದಿನ ನಮ್ಮ ದಿನನಿತ್ಯದ ಏನು ನಾವೊಂದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಮ್ಮ ರೈತರಿಲ್ಲ ನಾವು ಯಾರೂ ಇಲ್ಲ ಸರ್. ಅವ್ರು ಏನು ಬೆಳೆ ಕೊಡ್ತಾರೆ, ನಾವು ಅದನ್ನು ತಿಂದು ಇವತ್ತು ನಾವು ಆ ಪೌಷ್ಟಿಕಾಂಶತೆಯನ್ನು ಬೆಳೆಸ್ಕೊಂಡು ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೀವಿ. ರೈತರ ಪರವಾಗಿ ಏನು ಪೂಜ್ಯ ದೇವೇಗೌಡರು ಸಾಹೇಬರು ಅವತ್ತಿನ ಕಾಲದಿಂದನೂ ಕಳೆದ 60-70 ವರ್ಷದಿಂದ ಏನು ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ, ಅದಕ್ಕೆ ಕುಮಾರಣ್ಣನವರು ಕೈ ಜೋಡಿಸಿದಂತೆ ಇವತ್ತು ನಮ್ಮ ಒಬ್ಬ ಯುವ ನಾಯಕರಾದಂಥ ನಿಖಿಲಣ್ಣನವರು ಕೈ ಜೋಡಿಸ್ತಾ ಇದ್ದಾರೆ. ನಮಗೆಲ್ಲ ಖುಷಿ ತಂದಿದೆ. ಅವತ್ತು ಮಳೆ, ಗಾಳಿ, ಬೆಳಕು, ಬಿಸಿಲು ಅಂತ ಏನು ಗಮನಿಸ್ದೆ ಆ ಎಲ್ಲ ಒಂದು ಇದರಲ್ಲೂ ಪಾದಯಾತ್ರೆ ಮಾಡ್ಕೊಂಬಂದರು. ಈ ಬರ್ಗೆಟ್ಟ ದರಿದ್ರ ಸರ್ಕಾರದವರು ಅಲ್ಲಿ ನಮ್ಮ ಕಣ್ಮಿಣ್ಕೆ ಟೋಲ್ ಹತ್ರ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರ ತಂಡನ ನಮ್ಮ ರೈತರು ಹೋರಾಟಗಾರನೆಲ್ಲ ತಡೆಯಂತ ಕೆಲಸ ಮಾಡಿದ್ರು. ಅದಕ್ಕೆ ಇವತ್ತು ನೇರವಾಗಿ ಉತ್ತರ ಕೊಡ್ತೀವಿ ಅಂತ ಈ ಮುಖಾಂತರ ಹೇಳಿ ಬಯಸ್ತೀವಿ ಸರ್. ಇಂದಿನ ಒಬ್ಬ ರಾಷ್ಟ್ರೀಯ ಪಕ್ಷಗಳಿಗೆ ನೋಡ್ಕೊಂಡ್ರೆ ಪ್ರಾದೇಶಿಕ ಪಕ್ಷ JDS ಪಕ್ಷನೇ ಒಂದೇ ಸೀಮಿತ ರೈತರಿಗೆ ಧ್ವನಿಯಾಗಿರೋದು ಒಂದು ಹೆಮ್ಮೆ ಅಂತ ಅನ್ಸಲ್ವಾ ಸರ್? ಸರ್, ನಮ್ಮ ಪಕ್ಷದ ರೈತರ ಪಕ್ಷ ಸರ್. ನಮ್ಮ ಏನು ಪೂಜ್ಯ ದೇವೇಗೌಡರು ಸಾಹೇಬರು ಅವತ್ತಿಂದನೂ ಬಂದಿರತಕ್ಕಂಥದ್ದು ರೈತರ ಪರವಾಗಿ, ದೀನದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅವ್ರ ಪರವಾಗಿ ಹೋರಾಟ ಮಾಡಿನೇ ಬಂದಿರತಕ್ಕಂಥದ್ದು. ಹಾಗಾಗಿ ನಮ್ಮ ಪಕ್ಷ ರೈತರ ಪರವಾಗಿ ಇರ್ತದೆ, ರೈತರ ಪರವಾಗಿದೆ, ಮುಂದೆನೂ ಇರುತ್ತೆ ಅಂತ ಹೇಳಲಿಕ್ಕೆ ಈ ಮುಖಾಂತರ ಬಯಸ್ತೀನಿ. ಇವತ್ತೇನು ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿಂದ ನೇರವಾಗಿ ಏನು ಸೆಷನ್ ನಡೀತಾ ಇದೆ ಅವ್ರಿಗೆ ನೇರವಾಗಿ ಬಿಸಿ ಮುಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಇಲ್ಲಿಂದ ನಮ್ಮ ನೇರ ಚಲೋ ಇರ್ತದೆ. ಇಲ್ಲಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಸೆಷನ್ ಒಳಗೂ ನುಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಸರ್, ಸುಗಮ್ ಗೌಡ್ರು ಅಂತ ಬೆಂಗಳೂರು JDS ಯುವ ಮುಖಂಡರು. ಕಡೆಯದಾಗಿ ರಾಜ್ಯ ಸರ್ಕಾರಕ್ಕೆ ಸರ್, ಇದು ರಾಜ್ಯ ಸರ್ಕಾರನ ಒಂದೂವರೆ ವರ್ಷ ಇದೆ. ಹಂಗಾಗಿ ಅದು ಒಂದು ತುಂಬ ಒಂದು ಕೆಟ್ಟು ವರ್ತನೆಯಲ್ಲಿ ಮುಳುಗ್ಬಿಟ್ಟಿದೆ. ಇದಕ್ಕೆಲ್ಲ ಜನರು 2028ಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಈ ಮುಖಾಂತರ 2028ಕ್ಕೆ ಕುಮಾರಣ್ಣನ ನಾವೆಲ್ಲ ಮುಖ್ಯಮಂತ್ರಿ ಮಾಡ್ತೀವಿ, ರೈತರ ಪರವಾದ ಸರ್ಕಾರ ತರ್ತೀವಿ, ರೈತನ ಉಳಿಸ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್.